ಹಗರಣ ವಿರೋಧಿಸಿ ಮತ್ತು SC/ST ಫಂಡು 25,000 ಕೋಟಿ ಪ್ರೂವ್ ಮಾಡಿರೋದಕ್ಕೆ ಮತ್ತು ಇದು ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣ ಮಾಡುವ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಪಾದಯಾತ್ರೆ 3ನೇ ದಿನ ಹೊರಟಿದ್ದೀವಿ. ಕೆಂಗಲ್ಲಿಂದ ಈಗ ಚನ್ನಪಟ್ಟಣದವರೆಗೂ ಬಂದಿದ್ದೀವಿ. ಚನ್ನಪಟ್ಟಣದಿಂದ ನಿಡಘಟ್ಟದಲ್ಲಿ ಇದಾಗ್ತಿದ್ದೀವಿ. ಮೈಸೂರಲ್ಲಿ ಬೃಹತ್ ಸಮಾವೇಶ ಮಾಡ್ತೀವಿ. ಅಲ್ಲಿ ಹೋಗೋಷ್ಟರಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು. ಇದು ನಮ್ಮ BJP ಆಗ್ರಹ. ಅವರು ಮಾಡಿರೋದು ಒಪ್ಕೊಂಡಿದ್ದಾರೆ. ಅವರೇ ಒಪ್ಕೊಂಡು 187 ಕೋಟಿ ಅಲ್ಲ 79 ಕೋಟಿ ಕಣ್ರೆ ಅಷ್ಟೇ ಅಂತ ಒಪ್ಕೊಂಡಿರೋದು. ಅವರು ಕದ್ದದ ಕಳ್ಳ ನಿಜ ಒಪ್ಕೊಂಡಂಗಾಗಿದೆ. ಸೊ ಹಾಗಾಗಿ ಅವರು ರಾಜೀನಾಮೆ ಕೊಡಲೇಬೇಕು. SCPT ಅಮೌಂಟ್ 25,000 ಕೋಟಿಗಳನ್ನ ಇವರು ಬಳಕೆಗೆ ಭಾಗಿಗೋಸ್ಕರ ಬಳಸ್ಕೊಂಡು SC/ST ದುಡ್ಡನ್ನ ಎಲ್ಲ ಜನಗಳಿಗೂ ಕೊಡಬೇಕು ಅನ್ನೋದು ರೂಲ್ ಇಲ್ಲ ಇವ್ರ ಹತ್ರ. ಆದರೆ ಇದನ್ನೆಲ್ಲ ಇದು ಮಾಡಿರೋದ್ರಿಂದ ನಾವು ಇಡೀ BJP ದಲಿತರಿಗೋಸ್ಕರ ಇಡೀ BJP ಮೈಸೂರಿಗೆ ನಡೆಯೋದು ಹೊರಟಿದೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ನಡೆಯೋದು ಚಾನ್ಸೇ ಇಲ್ಲ. DK ಶಿವಕುಮಾರ್ ಏನೇ ಮಾತಾಡ್ಬೋದು, ಸಿದ್ದರಾಮಯ್ಯ ಏನೇ ಮಾತಾಡ್ಬೋದು, ನಮ್ಮದು ಒಂದೇ ಆಗ್ರಹ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ದಲಿತ ವಿರೋಧಿಯಾದಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕಿತ್ತೊಗಿಬೇಕು. ಹಾಗಾಗಿ ವಿಜೇಂದ್ರನ ಸಾರಥ್ಯದಲ್ಲಿ ಹಾಗೂ ಕುಮಾರಸ್ವಾಮಿ ಸಾರಥ್ಯದಲ್ಲಿ ನಡೆಯುವ ಇದಕ್ಕೆ ಯಾವಾಗಲೂ ಯಶಸ್ವಿ ಗದ್ದ. ಇದು 3ನೇ ದಿನ ಮುಟ್ತೀವಿ, ಎಲ್ಲ ಮೈಸೂರುವರೆಗೂ ಮುಟ್ತೀವಿ. ತಮ್ಮ ಹೆಸರು ಸರ್? ಕಿರಣ್ ಸೂರ್ಯ ಅಂತೇಳಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು BJP ಕರ್ನಾಟಕ.